New Hope TV, your encounter with God. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಚನ ಏಷಾಯ 49:15 ವಚನ. ಕ್ಯಾನ್ ಅ ವುಮನ್ ಫಾರ್ಗೆಟ್ ಹರ್ ಸಕ್ಲಿಂಗ್ ಚೈಲ್ಡ್. ನಾವು ಏನನ್ನು ಧ್ಯಾನ ಮಾಡ್ತಾ ಇದ್ದೇವೆ ಅಂದರೆ, ನಮ್ಮ ದೇವರು ನಮ್ಮ ಮೇಲೆ ತನ್ನ ದೃಷ್ಟಿಯನ್ನು ಇಟ್ಟಿದ್ದಾರೆ. ನಾವು ನೋಡಿದ್ದೇವೆ ಹೇಗೆ ಹಾಗರ್ಳ ಪ್ರಾರ್ಥನೆಯನ್ನು ದೇವರು ಅದ್ಭುತವಾದ ರೀತಿಯಲ್ಲಿ ಕೇಳಿದರು. ಅಲ್ಲಿ ಅಬ್ರಾಹಂ ಇರಲಿಲ್ಲ, ಸಾರಳು ಇರಲಿಲ್ಲ, ಅವಳ ಯಾರೂ ಜನರು ಇರಲಿಲ್ಲ, ಸಹಾಯ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಆದರೆ ದೇವರ ದೃಷ್ಟಿ ಅವಳ ಮೇಲೆ ಇತ್ತು. ನಾವು ಪಾಪ್ಯುಲೇಟೆಡ್ ಏರಿಯಾದಲ್ಲಿ ಇದ್ದರೆ, ನಮ್ಮ ಕುಟುಂಬದವ್ರ ಜೊತೆ ಇದ್ರೇ ದೇವರ ದೃಷ್ಟಿ ನಮ್ಮಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಬೇಡ್ರಿ ಪ್ರಿಯರೇ. ಯಾರೂ ಇಲ್ಲ, ಏಕಾಂಗಿ ಆಗಿದ್ದರೂ ಸಹ ನಾವು ಯಾವಾಗ ನಮ್ಮ ಕಣ್ಣನ್ನು ಎತ್ತಿ ನಾವು ದೇವರ ಬಳಿಗೆ ನೋಡ್ತವೋ, ನಾವು ಸಹಾಯ ಕೇಳ್ತವೋ, ಅವರ ದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇರುತ್ತೆ. ಈ ಒಂದು ಸಮಯದಲ್ಲಿ ನಮಗೆ ದೊಡ್ಡ ಆದರಣೆ ಕೊಡೋದೇನೆಂದರೆ, ಹೀ ವಾಚಸ್ ಓವರ್ ಅಸ್, ಹಿಸ್ ಐಸ್ ಆರ್ ಅಪಾನ್ ಅಸ್. ಅದೇ ನಮಗೆ ಇಷ್ಟೊಂದು ಧೈರ್ಯ ಕೊಡುತ್ತೆ ಪ್ರಿಯರೇ. ಯಾರು ನಮ್ಮನ್ನು ಇವತ್ತು ದೃಷ್ಟಿಸ್ತಾರೋ ಇಲ್ಲೋ, ಯಾರು ನಮ್ಮ ಕಷ್ಟ ಸುಖ ಕೇಳ್ತಾರೋ ಇಲ್ಲೋ, ಯಾರು ನಮಗೆ ಸಹಾಯ ಬೇಕಾ ಅಂತ ಕೇಳ್ತಾರೋ ಇಲ್ಲೋ, ನಾವು ಕೆಲಸ ಮಾಡೋ ನಮ್ಮ ಬಾಸ್ಗಳು ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂತ ಅನೇಕ ಜನರು ಇವಾಗ ಹೇಳ್ತಾ ಇದ್ದಾರೆ. ಅಂಥದ್ದಲ್ಲಿ ಸಹ ನಮ್ಮ ಸೃಷ್ಟಿಕರ್ತನೂ ಆದ ನಮ್ಮ ದೇವರು ನಮ್ಮ ಕೈಯನ್ನು ಬಿಡೋದಿಲ್ಲ ಪ್ರಿಯ. ಅವರ ದೃಷ್ಟಿ ಯಾವಾಗಲೂ ನಮ್ಮ ಮೇಲೆ ಇದೆ. ಹಾಗೆ ಒಂದು ಕತೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಜಾನ್ ಚಾಪ್ಟರ್ 5:2 onwards. Now there is at Jerusalem by the sheep market a pool, which is called in the Hebrew tongue Bethesda, having 5 porches. In these lay a great multitude of important folk, of blind, halt, withered, waiting for the moving of the water. For an angel went down at a certain season into the pool and troubled the water. Whatsoever then first after the troubling of the water stepped in was made whole of whatsoever disease he had. And a certain man was there which had an infirmity 38 years. When Jesus saw him lie and knew that he had been now a long time in that case, he saith unto him, Wilt thou be made whole? The important man answered him, Sir, I have no man when the water is troubled to put me into the pool, but while I am coming, another steppeth down before me. Jesus saith unto him, Rise, take up thy bed and walk. And immediately the man was made whole and took up his bed and walked. And on the same day was the Sabbath. ಇದು ಕತೆ ನಮಗೆ ಎಲ್ಲರಿಗೆ ಗೊತ್ತಿದೆ ಪ್ರಿಯರೇ. 38 ವರ್ಷದಿಂದ, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 38 years ಆಫ್ ಹಿಸ್ ಲೈಫ್. ನಾನು ಈ ಕತೆ ಅನೇಕ ಸರ್ತಿ ಶೇರ್ ಮಾಡಿದ್ದಾನೆ. ಇಟ್ ಎನ್ಕರೇಜಸ್ ಮೀ ಅ ಲಾಟ್. ಈ ಒಂದು ಬೆಥೆಸ್ದಾ ಪೂಲಲ್ಲಿ ಅಲ್ಲಿ ಕೂತಿದ್ದಾನೆ. ಅವನ ಬಗ್ಗೆ ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದರೆ, ಅವನ ಕುಟುಂಬದವರು ಅವನನ್ನು ಸಂಪೂರ್ಣವಾಗಿ ಬಿಟ್ಟಿರಬೇಕು. ಅವನ ಸ್ನೇಹಿತರು ಯಾರೂ ಇರಲಿಕ್ಕಿಲ್ಲ. ಓಕೆ, ಅವನ ಬಗ್ಗೆ ಆಲೋಚನೆ ಮಾಡುವವರು ಅಥವಾ ಅವನ ಬಗ್ಗೆ ಕನ್ಸರ್ನ್ ಇರುವವರು ಯಾರೂ ಇರಲಿಕ್ಕಿಲ್ಲ ಪ್ರಿಯರೇ. ಹಿ ಈಸ್ ದೇರ್ ಫಾರ್ ಸೋ ಮೆನಿ ಇಯರ್ಸ್. ಆ ಬೆಥೆಸ್ದಾ ಪೂಲಿಂದ ಅದೇನೊಂದು ಕಟ್ಟೆ ಇದೆಯಲ್ಲ, ಅದೇ ಅವನ ಒಂದು ಜೀವನ ಆಗಿತ್ತು, ಅದೇ ಅವನ ಒಂದು ಸ್ಥಳ ಆಗಿತ್ತು, ಅದೇ ಅವನ ಒಂದು ಮನೆ ಆಗಿತ್ತು. ಅವನು ಯೇಸು ಸ್ವಾಮಿ ಬಗ್ಗೆ ಜೊತೆ ಆ ಕನ್ವರ್ಸೇಷನ್ ಮಾಡುವಾಗ ಯು ಫೀಲ್ ಈಸ್ ಸೋ ಮಚ್ ಇನ್ and he is so much in need. ಯಾರಾದರೂ ಒಬ್ಬರು ಆ ನೀರು, ಅದು ದೇವದೂತ ಬಂದು ಆ ನೀರನ್ನು ಸ್ಟರ್ ಮಾಡಿದಾಗ ನನಗೆ ಅಲ್ಲಿ ಇಳಿಲಿಕ್ಕೇನೂ ಆಗ್ತಾ ಇಲ್ಲ. ಯಾಕೆಂದರೆ ನಾನು ಇಳಿಯೋಕ್ಕಿಂತ ಮುಂಚೆ ಯಾರೋ ಅಲ್ಲಿ ಇಳಿದೋಗ್ಬಿಡ್ತಾರೆ. ಅವನ ಮಾತಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಅವನು 38 ವರ್ಷದಿಂದ ಆ ಬೆಥೆಸ್ದಾ ಪೂಲಲ್ಲಿ ಇಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಅಲ್ಲಿ ಸಹಾಯ ಇಲ್ಲ. ಅವನಿಗೆ ಆ ಪೂಲಲ್ಲಿ ಆ ನೀರಲ್ಲಿ ಇಳಿಲಿಕ್ಕೆ ಆಗ್ತಾ ಇಲ್ಲ. ಅವನ ಪರಿಸ್ಥಿತಿ ಹೇಗಿದೆ ಅಂದರೆ, ಹಿ ಈಸ್ ಆಲ್ ಅಲೋನ್. ಅವನ ಪರಿಸ್ಥಿತಿ ಹೇಗಿದೆ ಅಂದರೆ, ನೋ ಬಡಿ ಕೇರ್ಸ್ ಫಾರ್ ಹಿಮ್. ಹೇಗೆ ಇದೆ ಅಂದರೆ, ಹೀ ಈಸ್ ಅ ಫಾರ್ಗಾಟನ್ ಪರ್ಸನ್. ಯಾರೂ ಅವನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ವಾಟ್ ಆ್ಯನ್ ಎನ್ಕರೇಜಿಂಗ್. ಅದನ್ನು ನಾವು ಓದುವಾಗ ಪ್ರಿಯರೇ, ಅದು ಓದುವಾಗ ಜಸ್ಟ್ ಹಾಗೆ ಓದ್ಕೊಂಡು ಹೋದಾಗ ಯು ಡೋಂಟ್ ಫೀಲ್ ಎನಿಥಿಂಗ್. ಬಟ್ ಅದು ಡೆಪ್ತಲ್ಲಿ ಹೋದರೆ ದ ಲಾರ್ಡ್ ವಾಸ್ ಮೈಂಡ್ಫುಲ್ ಆಫ್ ಹಿಮ್. ಅಲ್ಲಿ ಆ ಬೆಥೆಸ್ದಾ ಪೂಲಲ್ಲಿ ಎಷ್ಟೋ ಜನರು ಇದ್ದಿರ್ಬೋದು, ಆದರೆ ಎಲ್ಲರನ್ನು ಬಿಟ್ಟು ಯೇಸು ಸ್ವಾಮಿ ಇವನ ಬಳಿಗೆ ಹೋದರು. ಯಾಕೆ? ಹಿ ಈಸ್ ಆಲ್ ಅಲೋನ್. He is lonely. He is depressed. He is sick. He is looking for a miracle. He wants somebody to do something for him, but no one cares for him.
ಆದರೆ ನಮಗೆ ಇರುವ ದೇವರು ಯಾರೆಂದರೆ ಇಂಥವರನ್ನು ಹುಡುಕುವ ದೇವರು ನಮಗೆ ಇದ್ದಾರೆ ಪ್ರಿಯರೇ. ವಾಟ್ ಅ ವಂಡರ್ಫುಲ್ ಜೀಸಸ್ ವಿ ಹ್ಯಾವ್. ಆರ್ ಯು ಆಲ್ ಅಲೋನ್? ಆರ್ ಯು ಲೋನ್ಲಿ? ಆರ್ ಯು ಡಿಪ್ರೆಸ್ಡ್? ಆರ್ ಯು ಫಿಯರ್ಫುಲ್? ಯು ಥಿಂಕ್ ಯು ಡೋಂಟ್ ಹ್ಯಾವ್ ಅ ಫ್ಯೂಚರ್, ಯು ಡೋಂಟ್ ನೋ ವೇರ್ ಟು ಗೋ, ಯಾರೂ ಸಹಾಯ ಮಾಡಲಿಕ್ಕೆ ನಿಮಗೆ ಇಲ್ಲ ಅಂತ ಯೋಚನೆ ಮಾಡ್ತೀರಾ, ನನ್ನ ಕತೆ ಮುಗೀತು ಅಂತ ನೀವು ಯೋಚನೆ ಮಾಡ್ತೀರಾ ಪ್ರಿಯರೇ. ಬಿ ಆಫ್ ಗುಡ್ ಚಿಯರ್ ಟುಡೇ, ಯಾಕೆಂದರೆ ವಿ ಹ್ಯಾವ್ ಅ ಗಾಡ್ ಹೂಸ್ ಐಸ್ ಆರ್ ಅಪಾನ್ ಅಸ್. ಇವತ್ತು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಹೀ ಈಸ್ ಮೈಂಡ್ಫುಲ್ ಆಫ್ ಅಸ್. He is mindful of us. He is mindful of the one who has been forgotten by all mankind. ಇವನ್ನ ನೋಡಿದರೆ 38 ವರ್ಷ ಇಂಗ್ಲೀಷಲ್ಲಿ ಒಂದು ಈ ಥರ ಹೇಳ್ತಾರೆ ಅಂದರೆ, ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್. ಸೊ ನಾವು ಸ್ವಲ್ಪ ದಿವಸ ಒಬ್ಬರಿಗೆ ನಾವು ನೋಡ್ತಾ ಇರಲಿಕ್ಕೆಲ್ಲದ್ರೆ, ಕಮ್ಯುನಿಕೇಷನ್ ಇಲ್ಲ ಅಂದರೆ ನಾವು ಮರ್ತು ಬಿಡ್ತೇವೆ. ದ್ಯಾಟ್ ಈಸ್ ಹ್ಯೂಮನ್ ಟೆಂಡೆನ್ಸಿ. ಇವನು 38 ವರ್ಷದಿಂದ ಅಲ್ಲಿ ಇಡ್ತಾ ಇದ್ದರೆ ಇವನ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ನಾವು ಇವನಿಗೆ ಏನಾದರೂ ಒಂದು ಮಾಡಬೇಕು, ಇವನಿಗೆ ಒಂದು ಸಹಾಯ ಮಾಡಿ ಹೇಗಾದರೂ ಇವೊಂದು ರೋಗವಾಸಿ ಆಗಲಿ ಅಂತ ಹೇಳಿ ಪ್ರಿಯರೇ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅವ್ನು ಹೆಸರ್ಪಟ್ಟವನು, ಅವನಿಗೆ ಸಹಾಯ ಮಾಡುವವರು ಯಾರಿಲ್ಲ, ಅವನಿಗೆ ಅವನ ಬಗ್ಗೆ ಯಾರೂ ಚಿಂತೆ ಮಾಡೋರಿಲ್ಲ, ಅವನು ಇದ್ದನೋ ಇಲ್ಲೋ ಅಂತ ಯಾರೂ ಕೇರ್ ಮಾಡ್ತಾ ಇಲ್ಲ. ಅಂಥ ಸಮಯದಲ್ಲಿ ಪ್ರಿಯರೇ, ದ ಲಾರ್ಡ್ ಹ್ಯಾಸ್ ವಾಚ್ಡ್ ಹಿಮ್. ನಮ್ಮ ದೇವರ ದೃಷ್ಟಿ ಅವನ ಮೇಲೆ ಇದೆ. ಇಟ್ ಈಸ್ ಸೋ ಎನ್ಕರೇಜಿಂಗ್. ಇವತ್ತು ಅನೇಕರು ಸೂಸೈಡ್ ಮಾಡ್ತಾ ಇದ್ದಾರೆ. ಯಾಕೆ? ದೇ ಆರ್ ಸೋ ಫಿಯರ್ಫುಲ್. ಕೆಲವೇ ದಿನಗಳಲ್ಲಿ ಸಚ್ ಅ ಬಿಗ್ ನ್ಯೂಸ್ ಏನೆಂದರೆ, ಕೇರಳದಲ್ಲಿ ಇರುವ ಅಷ್ಟು ದೊಡ್ಡ ಒಬ್ಬ ಐಶ್ವರ್ಯವಂತ ಸಚ್ ಅ ಬಿಗ್ ಬಿಸ್ನೆಸ್ ಮ್ಯಾನ್, ಅವನಿಗೆ ಏನು ಪ್ರಾಬ್ಲಮ್ ಆಯಿತು ಅಂತ ನಮಗೆ ಗೊತ್ತಿಲ್ಲ, ಅದು ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದರೆ ಅಂಥ ಒಬ್ಬ ಮನುಷ್ಯ ಹಿ ಜಸ್ಟ್ ಕಮಿಟೆಡ್ ಸುಯಿಸೈಡ್. ಅನೇಕ ಸರ್ತಿ ನಾವು ನೋಡ್ತೇವೆ ಎಂದರೆ, ದೊಡ್ಡ ಬಿಸ್ನೆಸ್ ಐಕಾನ್ಸ್ನವರು, ದೊಡ್ಡ ಅವರು ಇಷ್ಟು ವೆಲ್ ಫೇಮಸ್ ಇದ್ದಾರೆ, ದೇ ಆರ್ ವೆಲ್ ನೋನ್ ಇನ್ ದ ಸೊಸೈಟಿ, ಇಷ್ಟು ಅವಾರ್ಡ್ಸ್ ಅವ್ರಿಗೆ ಸಿಕ್ಕಿದೆ, ಎಲ್ಲ ಅವ್ರಿಗೆ ಇದೆ, ಜನರ ಒಂದು ಬ್ಯಾಕಪ್ ಇಷ್ಟಿದೆ, ಗೌರ್ಮೆಂಟ್ ಬ್ಯಾಕಪ್ ಇದೆ, ಪ್ರತಿಯೊಂದು ಸಂಗತಿ ಇದ್ದರೂ ಪ್ರಿಯರೇ, ದೇ ಟೇಕ್ ದಿಸ್ ಎಕ್ಸ್ಟ್ರೀಮ್ ಸ್ಟೆಪ್ ಬಿಕಾಸ್ ದೇ ಆರ್ ಸೋ ಫಿಯರ್ಫುಲ್ ಟು ಫೇಸ್ ಟುಮಾರೋ. ನಾಳೆ ಏನಾಗ್ತದೋ, ನಮಗೆ ಏನು ತೊಂದರೆ ಆಗ್ತದೋ, ನಮಗೆ ಸಾಕಪ್ಪ, ವಿ ಕ್ಯಾನ್ ನಾಟ್ ಫೇಸ್ ಇಟ್ ಅಂತ ಹೇಳಿ ದೇ ಕಮಿಟ್ ಸುಯಿಸೈಡ್. ಇಟ್ ಈಸ್ ಸೋ ಸ್ಯಾಡ್. ಈ ಯವನಸ್ಥ ನಾವು ನೋಡಿದ ನಾವು ಬೈಬಲಲ್ಲಿ ನೋಡ್ತೇವೆ ಅಂದರೆ, ಇವನು 38 ವರ್ಷ ಅವನು ಸಣ್ಣ ಮಗು ಇರುವಾಗ ಅಲ್ಲಿ ತಂದು ಹಾಕಿದ್ರು. ಆದರೆ 38 ವರ್ಷ ಅಂದರೆ ಅವನ ಯವನ ಪ್ರಾಯನೂ ಹೋಗಿರ್ಬೋದು. ಅಂಥದ್ದಲ್ಲಿ ಯಾರೂ ಸಹಾಯ ಮಾಡಲಿಕ್ಕೆ ಇಲ್ಲದ ಸಮಯದಲ್ಲಿ ದೇ ಕಮ್ ಸಂಬಡಿ. ಇವತ್ತು ಎಂದೂ ಮರಿಬೇಡಿ ಏನೆಂದರೆ, ಯು ಆರ್ ಅಲೋನ್, ಯು ಆರ್ ನಾಟ್ ಅಲೋನ್. ವಿ ಹ್ಯಾವ್ ಎನ್ ಅಬ್ಬಾ ಫಾದರ್, ವಿ ಹ್ಯಾವ್ ಗಾಡ್ ವಿತ್ ಅಸ್, ವಿ ಹ್ಯಾವ್ ಸಂಬಡಿ ಹೂ ಕೇರ್ಸ್ ಫಾರ್ ಅಸ್. ನೆವರ್ ಥಿಂಕ್ ದ್ಯಾಟ್ ನನ್ನ ಕತೆ ಮುಗೀತು ಅಂತ ಎಂದು ನೆನೆಸ್ಬೇಡಿ ಪ್ರಿಯರೇ. ಯಾಕೆಂದರೆ ನಿಮಗೆ ಒಬ್ಬ ದೇವರಿದ್ದಾರೆ, ನನಗೆ ಒಬ್ಬ ಸ್ವಾಮಿ ಇದ್ದಾರೆ. ಹೀ ಕೇರ್ಸ್ ಫಾರ್ ಅಸ್. ಹೀ ಲವ್ಡ್ ಅಸ್. ಗಾಡ್ ಸೋ ಲವ್ಡ್ ದ ವರ್ಲ್ಡ್ ದಟ್ He gave His only begotten Son. ನಿಮ್ಮಗೋಸ್ಕರ, ನಮಗೋಸ್ಕರ. ಏನಾಯಿತು? He asked him, do you want to be healed? He said, ಅವನಿಗೆ ಏನು ಹೇಳಬೇಕಂತ ಗೊತ್ತಿಲ್ಲ, ಅದಕ್ಕೆ ಅವನ ಕತೆ ಹೇಳ್ತಾ ಇದ್ದಾನೆ ಅಂದರೆ, ಅಯ್ಯೋ ಅದು ನೀರಲ್ಲಿ ನಾನು ಹೋಗಬೇಕು ಹಾಗೆ ಹೀಗೆ ಅಂತ ಹೇಳ್ತಾನೆ. ಓನ್ಲಿ ಒನ್ ವರ್ಡ್ ಫ್ರಮ್ ದ ಲಾರ್ಡ್. He said, take up your bed and walk. Hallelujah. ಇವತ್ತು ಸ್ವಾಮಿ ಅದೇ ನಿಮಗೂ ನನಗೂ ಹೇಳ್ತಾ ಇದ್ದಾರೆ ಏನೆಂದರೆ, ಇಂಥ ಸಮಯದಲ್ಲಿ ಕೆಲಸ ಇದೇನೋ ಹೋಗ್ತದೋ, ರೇಷನ್ಗೆ ಇದೇನೋ ಇಲ್ಲೋ, ಮಕ್ಕಳ ಫೀಸ್ ಹೇಗೆ ಕಟ್ಟುವುದು, ಎವ್ರಿಥಿಂಗ್ ಸೀಮ್ಸ್ ಟು ಬಿ ಅನ್ಸರ್ಟನ್, ಎವ್ರಿಥಿಂಗ್ ಸೀಮ್ಸ್ ಟು ಬಿ ಡಾರ್ಕ್, ದೇರ್ ಈಸ್ ನೋ ಫ್ಯೂಚರ್. ಇಂಥ ಸಮಯದಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನಮ್ಮ ಬಳಿಗೆ ಬಂದು ಕೇಳ್ತಾ ಇದ್ದಾರೆ ಅಂದರೆ, ಕಷ್ಟ ಆಗ್ತಾ ಇದೇನೋ, ಏನಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರೋ, ಏನೆಲ್ಲ ಆಲೋಚನೆ ನಿಮ್ಮ ಮನಸ್ಸಲ್ಲಿ ಬರ್ತದೋ, ಡು ನಾಟ್ ಬಿ ಅಫ್ರೇಡ್, ಫಾರ್ ದ ಲಾರ್ಡ್ ದೈ ಗಾಡ್ ಈಸ್ ವಿತ್ ಯು. ಆಮೆನ್. ನಮ್ಮ ದೇವರು ನಮ್ಮ ಸಂಗಡ ಇದ್ದಾರೆ ಪ್ರಿಯರೇ. ಅವರ ಕಣ್ಣುಗಳು ನಮ್ಮ ಮೇಲೆ ಇದೆ. ಹಿ ವಿಲ್ ನೆವರ್ ಲೆಟ್ ಅಸ್ ಡೌನ್. ಆಲ್ ದಟ್ ಐ ಆಮ್ ಟೆಲಿಂಗ್ ಯು ಟುಡೇ ಇಸ್, ಹಿ ಈಸ್ ಮೈಂಡ್ಫುಲ್ ಆಫ್ ಅಸ್.
ನನ್ನ ದೇವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾರು ನಮ್ಮ ಅಕ್ಕಪಕ್ಕ ಬೇಕಂತ ಇಲ್ಲ ಪ್ರಿಯರೇ. ನಾವು ಒಬ್ಬರು ದಾಟಿ ಹೋಗ್ತಾ ಇರ್ಬೋದು, ನಾವು ಒಬ್ಬರು ಕೂತ್ಕೊಂಡು ಅಳ್ತಾ ಇರ್ಬೋದು, ನಮಗೆ ಸಹಾಯ ಎಲ್ಲಿಂದನೂ ಬರ್ತಾ ಇರಲಿಕ್ಕಿಲ್ಲ. ಆದರೆ ನಮ್ಮ ತಂದೆಯಾದ ದೇವರು ಹೇಳೋದಂದರೆ, ಐ ಆಮ್ ಮೈಂಡ್ಫುಲ್ ಆಫ್ ಯು, ಐ ಆಮ್ ವಿತ್ ಯು. ಅನೇಕ ಸರ್ತಿ ಕತೆ ಹೇಳಿದ್ದಾನೆ. ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅವನ ಹೆಸರು ಜೋ. ಅವ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ, ಆದರೆ ಅವರ ರಕ್ಷಣೆ ಹೊಂದಿ ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡ್ತಾ ಇದ್ದ. ಪ್ರತಿದಿನ ಅವನು ಅವರ ಲಂಚ್ ಬ್ರೇಕಲ್ಲಿ ಅವರ ಕಂಪನಿಯಿಂದ ಒಂದು ಸ್ವಲ್ಪ ದೂರ ಒಂದು ಚಾಪಲ್ ಇತ್ತು. ಆ ಚಾಪಲಲ್ಲಿ ಹೋಗಿ ಲಂಚ್ ಟೈಮಲ್ಲಿ ಅಲ್ಲಿ ನಿಲ್ತಾ ಇದ್ದ. ಅಲ್ಲಿ ಆ ಕ್ರಾಸ್ ಇತ್ತು, ಆ ಕ್ರಾಸ್ ಮುಂದೆ ತಲೆ ತಗ್ಗಿಸಿ ನಿಲ್ತಾ ಇದ್ದ. ಅವನಿಗೆ ಹೇಗೆ ಪ್ರೇಯರ್ ಮಾಡಬೇಕು ಅಂತ ಗೊತ್ತಿಲ್ಲ. ಅವನು ದಿನಾಲಲ್ಲಿ ನಿಲ್ತು ಆಮೇಲೆ ಹೋಗೋ ಸಮಯದಲ್ಲಿ ಹೇಳ್ತಿದ್ದ, ಜೀಸಸ್, ದಿಸ್ ಇಸ್ ಜೋ. ಅಷ್ಟೇ ಪ್ರಿಯರೇ. ಕಂಪನಿಲಿ ಇಷ್ಟು ಜನರಿದ್ದಾರೆ, ಎಲ್ಲರಲ್ಲಿ ಊಟ ಮಾಡುವಾಗ ಹಾಸ್ಯ ಮಾಡಿಕೊಂಡು ಏನೇನೋ ಮಾತಾಡಿಕೊಂಡು ಊಟ ಮಾಡಿಕೊಂಡು ಮಜಾ ಮಾಡಿಕೊಂಡು ಇರುವ ಸಮಯದಲ್ಲಿ ಇವ ಏಕಾಂಗಿಯಾಗಿ ಒಬ್ಬನೇ ಹೋಗಿ ಏನು ಮಾಡ್ತಿದ್ದೆ ಅಂದರೆ ಆ ಚಾಪಲಲ್ಲಿ ಹೋಗಿ ನಿಂತ್ಕೊಂಡು ಅಷ್ಟೇ ಹೇಳ್ತಿದ್ದೆ ಅಂದರೆ, ಜೀಸಸ್, ದಿಸ್ ಇಸ್ ಜೋ. ಇದೇ ಅವರ ರಿಲೇಷನ್ಶಿಪ್, ಯೇಸು ಸ್ವಾಮಿದು ಮತ್ತು ಆ ಒಂದು ರಿಲೇಷನ್ಶಿಪ್ ಪ್ರಿಯರೇ. ಅವ ಉದ್ದ ಪ್ರಾರ್ಥನೆ ಮಾಡ್ತಾ ಇದ್ದ, ಅವ ಬಡವರಿಗೆ ಸಹಾಯ ಮಾಡ್ತಾ ಇದ್ದ, ಅವ ಉಪವಾಸ ಮಾಡ್ತಾ ಇದ್ದ ಅಂತ ಏನೂ ಅವನ ಸ್ವಾಮಿ ಮುಂದೆ ಹೇಳ್ತಾ ಇದ್ದ. ಸಿಂಪಲ್ ಮ್ಯಾನ್. ಒಂದು ಸರ್ತಿ ಇದ್ದಕ್ಕಿದ್ದಂಗೆ ಕಂಪನಿಲಿ ಒಂದು ಆಕ್ಸಿಡೆಂಟ್ ಆಯಿತು. ಆ ಆಕ್ಸಿಡೆಂಟಲ್ಲಿ ಇವನಿಗೆ ತುಂಬ ಏಟಾಯಿತು. ಕಂಪನಿದು ಜನರು ಇವನು ತಗೊಂಡೋಗಿ ಒಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದರು. ಹಾಸ್ಪಿಟಲಲ್ಲಿ ಸಹ ಇವನ ಜೊತೆ ಯಾರೂ ಇಲ್ಲ. ಇವ ಬಡವ, ಯಾರೂ ಫ್ರೆಂಡ್ಸ್ ಇಲ್ಲ, ಯಾರೂ ಕೇರ್ ಮಾಡೋರಿಲ್ಲ, ಯಾರೂ ಕೇಳುವವರಿಲ್ಲ. ಇವತ್ತು ಲೋಕದಲ್ಲಿ ಇಷ್ಟು ಜನರು ಇವತ್ತು ಏಕಾಂಗಿಯಾಗಿದೆ. ದೇ ಆರ್ ಆಲ್ ಅಲೋನ್. ದೇರ್ ಇಸ್ ನೋಬಡಿ ಈವನ್ ಟು ಆಸ್ಕ್, ಹೌ ಆರ್ ಯು, ಡಿಡ್ ಯು ಹ್ಯಾವ್ ಯುವರ್ ಮೀಲ್, ಆರ್ ಯು ಹ್ಯಾಪಿ, ಡು ಯು ಹ್ಯಾವ್ ಗುಡ್ ಹೆಲ್ತ್ ಅಂತ ಯಾರೂ ಕೇಳೋರು ಎಷ್ಟೋ ಜನ ಇದ್ದಾರೆ. ನಮ್ಮಲ್ಲೇ ಎಷ್ಟು ಜನ ಇವತ್ತು ಇದ್ದಿರ್ಬೋದು, ಹೂ ಡೋಸಂಟ್ ಹ್ಯಾವ್ ಎನಿಥಿಂಗ್. ಅವ್ರಿಗೆ ಏನೂ ಇಲ್ಲ ಅಂತ ಸಮಯದಲ್ಲಿ ಪ್ರಿಯರೇ, ಮಧ್ಯಾಹ್ನ ಹೊತ್ತಾಯಿತು, ಲಂಚ್ ಟೈಮ್ ಆಯಿತು. ಲಂಚ್ ಟೈಮ್ ಆದಾಗ ಇವನಿಗೆ ತುಂಬ ಬೇಸರ ಆಗ್ತಾಯಿತ್ತು. ಯಾಕೆಂದರೆ ದಿನಾಲು ಲಂಚ್ ಟೈಮ್ಗೆ ಯೇಸು ಸ್ವಾಮಿ ಹತ್ರ ಇವನು ಹೋಗಿ ಪ್ರೇಯರ್ ಮಾಡ್ತಿದ್ದ. ಆ ಚಾಪಲಲ್ಲಿ ಸ್ವಾಮಿಯನ್ನು ನೆನೆಸ್ತಿದ್ದ. ಒಂದು ರಿಲೇಷನ್ಶಿಪ್ ಇತ್ತು ಅವ್ರದ್ದು ಇಬ್ಬರದ್ದು, ಒಂದು ಫೆಲೋಶಿಪ್ ಇತ್ತು. ಅವನಿಗೆ ಆ ಸಮಯ ಬಂದಾಗ ತುಂಬ ಬೇಸರ ಆಗ್ತಾಯಿತ್ತು. ಸಡನ್ಲಿ ಎಕ್ಸಾಕ್ಟ್ಲಿ ಅಟ್ ದ ಸೇಮ್ ಟೈಮ್ ಅವನ ಒಂದು ವಾರ್ಡಲ್ಲಿ, ಅವನಿಗೆ ಯಾವ ವಾರ್ಡಲ್ಲಿ ಅಡ್ಮಿಟ್ ಮಾಡಿದ್ರು ಆ ವಾರ್ಡಲ್ಲಿ ಒಂಥರ ಒಂದು ಪೀಸ್ಫುಲ್ ಅಟ್ಮಾಸ್ಫಿಯರ್ ಬಂದು ಅವನಿಗೆ ತುಂಬ ಆಶ್ಚರ್ಯ ಆಯಿತು. ಇದು ಏನು ಇದು ಪ್ರೆಸೆನ್ಸ್ ಒಂಥರ ಬೇರೆಯೇ ಆಗ್ತಾ ಇದೆಯಲ್ಲ. ಸಡನ್ಲಿ ಅವನು ನೋಡಿದೇನೆಂದರೆ ಅವನ ಮುಂದೆ ಯೇಸು ಸ್ವಾಮಿ ನಿಲ್ತು ಅವನಿಗೆ ಒಂದೇ ವಿಷಯ ಹೇಳ್ತಾ ಇದ್ರೇನೆಂದರೆ, ಜೋ, ದಿಸ್ ಈಸ್ ಜೀಸಸ್. ಜೋ, ದಿಸ್ ಈಸ್ Jesus. Our Jesus is so mindful of us. ಬೇರೆ ಏನೂ ಅವ್ರು ಹೇಳಲಿಲ್ಲ. ಇಷ್ಟೇ ಏನೆಂದರೆ, ಜೋ, ದಿಸ್ ಇಸ್ ಜೀಸಸ್. ಪ್ರತಿನಿತ್ಯ ಜೋ ಹೇಳ್ತಿದೆ ಅಂದರೆ, ಜೀಸಸ್, ದಿಸ್ ಇಸ್ ಜೋ. ಬಟ್ ಇವತ್ತು ಅವನಿಗೆ ಯೇಸು ಸ್ವಾಮಿ ಬಳಿಗೆ ಹೋಗಲಿಕ್ಕೆ ಆಗಲಿಲ್ಲ ಪ್ರಿಯರೇ. ಅವನನ್ನು ತಗೊಂಡೋಗಿ ಹಾಸ್ಪಿಟ್ಲಲ್ಲಿ ಹಾಕಿದರು, ಅವನನ್ನಲ್ಲಿ ಮರ್ತು ಬಿಟ್ಟರು. ಆದರೆ ಅವರು ಮರ್ತಿಲ್ಲ. ವಿ ಹ್ಯಾವ್ ಅ ಗಾಡ್ ಹೂ ಕೇರ್ಸ್ ಫಾರ್ ಅಸ್. ಇದು 38 ವರ್ಷದಿಂದ ಅವನಲ್ಲಿ ಕಷ್ಟಪಡ್ತಾ ಇರೋದು, ಏಕಾಂಗಿಯಾಗಿರೋದು, ಹೋಪ್ಲೆಸ್ ಸಿಟುವೇಷನಲ್ಲಿ ಆಗಿರೋದು, ಒಂದು ನೋವು ಅವನ ಮನಸ್ಸಲ್ಲಿ, ಒಂದು ದುಗುಡ, ಸಾಯ್ತಾನೂ ಇಲ್ಲ, ಬದುಕ್ತಾನೂ ಇಲ್ಲ. ಅಂಥ ಸಮಯದಲ್ಲಿ ದ ಲಾರ್ಡ್ ಅಪಿಯರ್ಡ್. ಇವತ್ತು ಯಾರು ನಮ್ಮನ್ನು ಕೇಳುವವರಿಲ್ಲವಾ? ಒಬ್ಬರು ಇದ್ದಾರೆ. ಹೀ ಕೇರ್ಸ್ ಫಾರ್ ಅಸ್. ಅವರು ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ, ಅವರು ನಮಗೆ ಬೇಕಿದ್ದ ಸಹಾಯ ಮಾಡ್ತಾರೆ, ಅವರು ನಮ್ಮ ಕಣ್ಣೀರನ್ನು ಒರೆಸ್ತಾರೆ, ಅವರು ನಮ್ಮ ಪರಿಸ್ಥಿತಿಗಳನ್ನು ಬದಲಾವಣೆ ಮಾಡ್ತಾರೆ. ಆದರೆ ನಮ್ಮ ದೃಷ್ಟಿ ಎಲ್ಲಿದೆ? ನಾವು ಇಷ್ಟೊಂದು ವಾಕ್ಯ ಕೇಳ್ತವೆಲ್ಲ ಪ್ರಿಯರೇ, ಮತ್ತು ಕಷ್ಟ ಬಂದಾಗ ಎಲ್ಲಿ ಹೋಗ್ತವೆ? ವಿ ಅಗೇನ್ ಗೋ ಬ್ಯಾಕ್ ಟು ಮ್ಯಾನ್. ಮತ್ತು ನಾವೇನು ಮಾಡ್ತೇವೆ? ಇವರು ಸಹಾಯ ಮಾಡ್ತಾರೆ, ಅವರು ಸಹಾಯ ಮಾಡ್ತಾರೆ, ಇವರು ಪ್ರಾಮಿಸ್ ಮಾಡಿದ್ದಾರೆ, ಈ ಪಾರ್ಟಿದವ್ರು ಊಟ ಕೊಡ್ತಾರಂತ ಹೇಳಿದ್ದಾರೆ, ಆ ಪಾರ್ಟಿದವ್ರು ರೇಷನ್ ಕೊಡ್ತಾರಂತ ಹೇಳಿದ್ದಾರೆ, ಗೌರ್ಮೆಂಟ್ ಏನೋ ಒಂದು ಸ್ವಲ್ಪ ಹಣ ಬ್ಯಾಂಕಲ್ಲಿ ಹಾಕ್ತಾರಂತ ಹೇಳಿದ್ದಾರೆ. ಪ್ರಿಯರೇ, ಆ ಹೆಲ್ಪ್ಗಳಿದೆ, ಅಲ್ಲಿ ಇರಲಿ. ಆದರೆ ನಮ್ಮ ದೃಷ್ಟಿ ನಾವು ಆತನ ಮೇಲೆ ಇಡುವ. ಯಾಕೆಂದರೆ ಹೀ ಈಸ್ ಮೈಂಡ್ಫುಲ್ ಆಫ್ ಅಸ್. ಇವತ್ತು ನಾವು ನೋಡ್ತೇವೆ, ಹಾಗಲು ಯಾರೂ ಇಲ್ಲದೆ ಒಬ್ಬಳೇ ಒದ್ದಾಡ್ತಾ ಇರಬೇಕಾದ್ರೆ
ತಕ್ಕ ಸಮಯದಲ್ಲಿ ಆ ಮಗು ಸಾಯ್ತಾ ಇದ್ರೆ ನೀರನ್ನು ಒದಗಿಸಿಕೊಟ್ರು. 38 ವರ್ಷದಿಂದ ರೋಗದಲ್ಲಿ ಬಿದ್ದು ಅವನು ನರಳ್ತಾ ಇದ್ರೆ, ಏನು ಸಹಾಯ ಇಲ್ಲದೆ ಇದ್ದ ಸಮಯದಲ್ಲಿ Jesus comes and heals him. Jesus comes and helps him. ಯಾರೂ ಇಲ್ಲದ ಸಮಯದಲ್ಲಿ he is our only God. ಇನ್ನೊಂದು ಕತೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದು ಯೋಹಾನ್ ಬರೆದ ಸುವಾರ್ತೆ, ಅದು 4ನೇ ಅಧ್ಯಾಯದಲ್ಲಿ 4ನೇ ವಚನದಿಂದ ಇದೆ. ಇದು ಕತೆ ನಿಮಗೆ ಎಲ್ಲರಿಗೆ ಗೊತ್ತಿದೆ. ಇದು ಸಮಾರ್ಯ ಸ್ತ್ರೀದು ಒಂದು ಕತೆ. ಸಮಾರ್ಯ ಸ್ತ್ರೀ ಬಾವಿ ಹತ್ರ ಬರ್ತಾಳೆ. ಎಲ್ಲ ಯೇಸು ಸ್ವಾಮಿಯ ಶಿಷ್ಯರು ಆಹಾರ ತರಲಿಕ್ಕೆ ಸಿಟಿಗೆ ಹೋದಾಗ ಯೇಸು ಸ್ವಾಮಿ ಒಬ್ಬರೇ ಆ ವೆಲ್ ಹತ್ರ ಕೂತಿದ್ದಾರೆ. ಯಾಕೆ? he knew that this Samaritan lady will come to the well only in the afternoon. ಪ್ರಿಯರೇ, ಅದು ಮರುಭೂಮಿ, ಅದು ಬಿಸಿಲಿದ್ದ ಸ್ಥಳ. ಅಲ್ಲಿ ಬಿಸಿಲಲ್ಲಿ ಹೊರಗೆ ಹೋಗೋದು ಭಾಳ ಕಷ್ಟ. ಆದರೆ ಸಮಾರ್ಯ ಸ್ತ್ರೀ ಮಧ್ಯಾಹ್ನನೇ ಹೊರಗೆ ಬರ್ತಾಳೆ ಅಂತ ಸ್ವಾಮಿಗೆ ಸರಿಯಾಗಿ ಗೊತ್ತಿತ್ತು. ಯಾಕೆ ಅವಳು ಮಧ್ಯಾಹ್ನ ಬರ್ತಾಳೆ? ಯಾಕೆಂದರೆ ಅವಳನ್ನು ಜನರು ನೋಡೋ ದೃಷ್ಟಿನೇ ಬೇರೆ ಇತ್ತು. ಅವಳ ಕತೆ ನಮಗೆ ಎಲ್ಲರಿಗೂ ಗೊತ್ತಿದೆ. ಅವಳಿಗೆ 5 ಗಂಡಂದಿಯರಿದ್ದರು. ಈಗ ಅವಳು ಇರುವ ಅವಳು ಗಂಡ ಇರಲಿಲ್ಲ. ಶಿ ನ್ಯೂ she was feeling guilty, she was feeling lonely, she was feeling embarrassed, she was feeling so bad about her. ಜನರು ನನ್ನನ್ನು ನೋಡಿ ಏನು ಅನ್ಕೊಳ್ತಾರೋ, ಜನರು ನನ್ನ ಬಗ್ಗೆ ಏನು ಹಾಡ್ಕೊಳ್ತಾರೋ, ಅದಕ್ಕೆ ಎಲ್ಲರೂ ಕಣ್ಣನ್ನು ಮರೆಯಾಗಿ ಮಧ್ಯಾಹ್ನ ಬಿಸಿಲು ಅಂಥ ಸಮಯದಲ್ಲಿ ಅವಳು ಆ ಬಾವಿ ಬಳಿಗೆ ಬರ್ತಾರೆ. ಯಾರು ಅವಳ ಮೇಲೆ ಗಮನ ಇಟ್ಟರು? ಇವತ್ತು ಅನೇಕ ಸರ್ತೆ ನಮ್ಮ ಪಾಪಗಳು ಅಥವಾ ನಮ್ಮ ಒಂದು ಫೇಲಿಯರ್ಗಳು, ನಮ್ಮ ಲಾಸ್ಗಳು, ನಮ್ಮ ಮಕ್ಕಳು ಮಾಡಿದ ಒಂದು ತಪ್ಪು ಇರ್ಬೋದು, ಅಥವಾ ನಮ್ಮ ಕುಟುಂಬದಲ್ಲಿ ಆದ ಒಂದು ಪ್ರಾಬ್ಲಮ್ ಇರ್ಬೋದು, ಏನೋ ಒಂದು ನಮಗೆ ಕಾಡ್ತಾ ಇರ್ಬೋದು. ನಮಗೆ ಜನರಿಗೆ ಮುಖ ತೋರಿಸ್ಲಿಕ್ಕೆ ಆಗ್ತಾ ಇರಲಿಕ್ಕಿಲ್ಲ. ನಾನು ಹೇಗೆ ಜನರಿಗೆ ಮುಖ ತೋರಿಸ್ಲಿ? ಅಯ್ಯೋ, ಒಂದು ಕಾಲಕ್ಕೆ ಎಂಥ ನನ್ನ ಬಿಸ್ನೆಸ್ ಇತ್ತು, ಒಂದು ಕಾಲಕ್ಕೆ ನನ್ನ ಆಡಂಬರ ಏನಿತ್ತು, ಇವಾಗ ಎಂಥ ನನ್ನ ಗತಿ ಆಗಿಬಿಟ್ಟಿದೆ ಅಂತೇಳಿ ಅನೇಕ ಜನರು ಇವತ್ತು ಜನರ ದೃಷ್ಟಿಯನ್ನು ಮರೆಯಾಗಿ ಬಚ್ಚಿಟ್ಕೊಂಡು ಅವ್ರ ಕೆಲಸ ಮಾಡ್ತಾರೆ. ಪ್ರಿಯರೇ, ಇವತ್ತು ನಾವು ಮನುಷ್ಯರಿಗೆ ಭಯ ಪಡ್ತೇವೆ. ಮನುಷ್ಯರು ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂತ ನಾವು ಭಯ ಪಡ್ತೇವೆ. ಆದರೆ ಅಂಥ ಸಮಯಲ್ಲಿನೂ ದ ಲಾರ್ಡ್ ನ್ಯೂ, ದ ಲಾರ್ಡ್ ವಾಸ್ ಮೈಂಡ್ಫುಲ್ ಆಫ್ ಅಸ್, ದ ಲಾರ್ಡ್ ವಾಂಟೆಡ್ ಟು ಫರ್ಗಿವ್ ಹರ್, ದ ಲಾರ್ಡ್ ವಾಂಟೆಡ್ ಟು ಗಿವ್ ಹರ್ ಲಿವಿಂಗ್ ವಾಟರ್. ಅದಕ್ಕೆ ಎಲ್ಲರೂ ಯಾರೂ ಇಲ್ಲದ ಸಮಯದಲ್ಲಿ ಅವಳು ಒಬ್ಬಳೇ ನೀರು ತಗೊಂಡು ಬರಬೇಕಾದ್ರೆ ಹಿ ಸ್ಟ್ರೈಕ್ಸ್ ಅ ಕಾನ್ವರ್ಸೇಷನ್ ವಿತ್ ಹರ್. ಅವಳ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ನನಗೆ ನೀರನ್ನು ಕೊಡು ಅಂತ ಕೇಳ್ತಾಳೆ. ಪ್ರಿಯರೇ, isn't our God so wonderful? ಯಾಕೆ ನಾವು ಚಿಂತೆ ಮಾಡ್ತಾ ಇದ್ದೇವೆ? ಯಾಕೆ ನಾವು ಜನರಿಗೆ ಭಯ ಪಡ್ತಾ ಇದ್ದೇವೆ? ಯಾಕೆ ನಾವು ಇನ್ನೂ ಜನರನ್ನು ನೋಡಿ ಜೀವಿಸ್ತಾ ಇದ್ದೇವೆ? ಯಾಕೆ ನಾವು ಅಂದ್ಕೊಳ್ತವೇನೆಂದರೆ, ಅಯ್ಯೋ ಇವರು ಸಹಾಯ ಮಾಡ್ಬೋದು, ಅವರು ಸಹಾಯ ಮಾಡ್ಬೋದು, ಇವರೇನಂತಾರೋ ಅವರೇನಂತಾರೋ, ಈ ಡಾಕ್ಟ್ರ್ ಹತ್ರ ಹೋದರೆ ವಾಸಿ ಆಗುತ್ತೆ, ಆ ಡಾಕ್ಟ್ರ್ ಹತ್ರ ಹೋಗಿ ವಾಸಿ ಆಗುತ್ತೆ, ಅಯ್ಯೋ ನಮಗೆ ಬ್ಯಾಂಗ್ಳೂರು ಸಿಟಿನೇ ಬೇಡಪ್ಪ, ನಾವು ಬ್ಯಾಂಗ್ಳೂರು ಬಿಟ್ಟು ನಮ್ಮ ಊರಿಗೆ ಹೋಗ್ತೇವೆ, ನಾವು ಊರಿಗೆ ಹೋದರೆ ನಮಗೆ ಎಷ್ಟೋ ಅನುಕೂಲ ಆಗುತ್ತೆ. ಎಲ್ಲ ತಪ್ಪು ಪ್ರಿಯರೇ, ಎಲ್ಲ ತಪ್ಪು. ಒಂದೇ ಒಂದು ಇಂಪಾರ್ಟೆಂಟ್ ಸಂಗತಿ ಏನೆಂದರೆ, ಹೀ ಈಸ್ ಮೈಂಡ್ಫುಲ್ ಆಫ್ ಅಸ್. ಇವತ್ತು ದೇವರು ನಮ್ಮನ್ನು ಬ್ಯಾಂಗ್ಳೂರಲ್ಲಿ ಇಟ್ಟಿದ್ದಾರೋ, ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೋ, ಅವರ ದೃಷ್ಟಿ ನನ್ನ ಮೇಲೆ ಇದೆ. ಇವತ್ತು ನಾವು ರೋಗದಲ್ಲಿ ನಮ್ಮ ಹಾಸಿಗೆದಲ್ಲಿ ಬಿದ್ದು ನಾವು ಗೋಳಾಡ್ತಾ ಇದ್ದೇವೋ, ನಮಗೆ ಕಷ್ಟ ಆಗ್ತಾ ಇದ್ದೇವೋ, ಯಾರು ನಮ್ಮ ಮನೆಯವರೇ ಹೇಳ್ತಾ ಇರ್ಬೋದು, ಅಯ್ಯೋ ಇವರು ಸತ್ತರೆ ಸಾಕು. ಎಷ್ಟೋ ಸರ್ತೆ ನೋಡಿದ್ದಾನೆ, ಸ್ವಲ್ಪ ದಿವಸ ಜನರು ನೋಡ್ತಾರೆ, ತುಂಬ ಪ್ರೊಲಾಂಗ್ಡ್ ಸಿಕ್ನೆಸ್ ಇತ್ತೆ ಅಂದರೆ ಜನರಿಗೆ ಸಾಕಾಗ್ಬಿಡುತ್ತೆ. ಅವ್ರು ಒಂದೇ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ ಏನೆಂದರೆ, ಮಾತಾಡ್ಕೊಳ್ತಾರೆ ಮನೇಲಿ. ಏನನ್ನು ಮಾತಾಡ್ಕೊಳ್ತಾರೆ? ಇನ್ನಿಷ್ಟು ವರ್ಷಪ್ಪ, ಇನ್ನಿಷ್ಟು ಹಣ ಇವರ ಮೇಲೆ ಖರ್ಚು ಮಾಡೋದು, ಇದ್ದದೆಲ್ಲ ಖರ್ಚು ಆಗಿಬಿಡ್ತು, ಇವರು ಯಾವಾಗ ಸತ್ತು ಹೋಗಲಿಲ್ಲ ಅಂತ ನಮ್ಮ ಕುಟುಂಬದವ್ರು ನಮಗೆ ಹೇಳ್ಬೋದು. ಆದರೆ ಅವ್ರು ಹೇಳೋದಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ, ರೈಸ್ ಅಪ್, ಟೇಕ್ ಅಪ್ ಯುವರ್ ಬೆಡ್ ಆ್ಯಂಡ್ ವಾಕ್. ಅದೇ ರೀತಿಯಲ್ಲಿ ಇವತ್ತು ನಾವು ನಮ್ಮ ಕುಟುಂಬ ಮೂಲಕ ಆಗಲಿ, ಅಥವಾ ನಮ್ಮ ಜಾಬ್ ಮೂಲಕ ಆಗಲಿ, ಅಥವಾ ಏನೋ ಒಂದು ನಮ್ಮ ಜೀವನದಲ್ಲಿ ಆದ ಒಂದು ಕಾರಣ ಮೂಲಕ ವಿ ಆರ್ ಅನ್ಏಬಲ್ ಟು ಸಿ ಎನಿಬಡಿ. ನಮ್ಮದೊಂದು ರೆಪ್ಯುಟೇಷನ್ ನಮ್ಮ ಸೊಸೈಟಿದಲ್ಲಿ ಆಗಲಿ, ಅಥವಾ ನಮ್ಮ ಅಕ್ಕಪಕ್ಕರ ಮಧ್ಯದಲ್ಲಿ ಆಗಲಿ, ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಧ್ಯದಲ್ಲಿ ನಮ್ಮ ರೆಪ್ಯುಟೇಷನ್ ಬಿದ್ದು ಹೋಗಿರ್ಬೋದು, ಏನೋ ಒಂದು ನಮ್ಮಿಂದ ತಪ್ಪಾಗಿರ್ಬೋದು. ವಿ ಆರ್ ಕಂಡೆಮ್ಡ್ ಟುಡೇ, ವಿ ಆರ್ ಲುಕ್ ಡೌನ್ ಟುಡೇ. ನೋಬಡಿ ವಾಂಟ್ಸ್ ಟು ಹ್ಯಾವ್ ಎನಿ ಕಮ್ಯುನಿಕೇಷನ್ ವಿತ್ ಅಸ್, ನೋಬಡಿ ವಾಂಟ್ಸ್ ಟು ಹ್ಯಾವ್ any relationship with us. We are all alone.
ನಾವು ಒಬ್ಬರಾಗಿದ್ದಾರೆ. ಆದರೆ ಏಕಾಂಗಿಗಳನ್ನು ನೋಡುವ ಸ್ವಾಮಿ, ಅವಳಿಗೆ ಒಂದು ಗಿಲ್ಟ್ ಇತ್ತು, ಒಂದು ಏನು ಮಾಡಬೇಕು ಅವಳಂತ ಅವಳಿಗೆ ಆಲೋಚನೆ ಬರ್ತಾ ಇರಲಿಲ್ಲ. ಇನ್ನು ಎಲ್ಲ ಹೆಂಗಸರು ಯೂಶಲಿ ನಾವು ನೋಡ್ತೇವೆ, ಹಳ್ಳಿ ಕಡೆಯಲ್ಲಿ ನಾವು ಹೋದಾಗ ಹೆಂಗಸರು ಬಾವಿ ಹತ್ರ ಬರೋದು ಬೆಳಿಗ್ಗೆ ಬೇಗ ಎದ್ದಾಗ ಎಲ್ಲ ಹೆಂಗಸರು ಬಾವಿ ಹತ್ರ ಬಂದು ನೀರು ಸೇದ್ಕೊಂಡು ಆ ದಿನಕ್ಕೆ ಇಷ್ಟು ನೀರು ಬೇಕು ಅಷ್ಟು ತೊಗೊಂಡು ಹೋಗ್ತಾರೆ. ಬಟ್ ದಿಸ್ ಲೇಡಿ ಡಸಂಟ್ ಕಮ್ ಇನ್ ದ ಮಾರ್ನಿಂಗ್. ಯಾಕೆ ಅವಳು ಬೆಳಿಗ್ಗೆ ಬರ್ತಾ ಇಲ್ಲ ಅಂದರೆ, ಬಂದ ತಕ್ಷಣ ಆ ಜನರ ಹಾಡಿನ ಮಾತುಗಳು, ಅವಳನ್ನು ನೋಡಿ ನಗುವ ವಿಷಯಗಳು, ಇವೆಲ್ಲ ಅವಳಿಗೆ ಏನು ಮಾಡ್ತಾ ಇದೆ ಅಂದರೆ ಅವಳನ್ನು ಕುಗ್ಗಿಸ್ತಾ ಇದ್ದಾರೆ. ಬಟ್ ವಿ ಹ್ಯಾವ್ ಅ ಗಾಡ್ ಹೂ ಡಸಂಟ್ ಲುಕ್ ಎಟ್ ಅಸ್ ದ ವೇ ದ ಪೀಪಲ್ ಲುಕ್ ಎಟ್ ಅಸ್. ಹೀ ಲುಕ್ಸ್ ಎಟ್ ಅಸ್ ವಿತ್ ದ ಐಸ್ ಆಫ್ ಕಂಪ್ಯಾಷನ್. ನಮ್ಮನ್ನು ನೋಡೋ ದೃಷ್ಟಿನೇ ಕರುಣಾವುಳ್ಳ ದೃಷ್ಟಿಯಿಂದ ನೋಡ್ತಾರೆ, ಪ್ರೀತಿಯುಳ್ಳ ದೃಷ್ಟಿಯಿಂದ ನೋಡ್ತಾರೆ. ನಾನು ಇವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ. ದ ಲಾರ್ಡ್ ಈಸ್ ಸೋ ಮೈಂಡ್ಫುಲ್. ಹಿ ವೆಂಟ್ ಟು ಹಾಗರ್, ಹಿ ಪರ್ಫಾರ್ಮ್ಡ್ ಅ ಮಿರಕಲ್. ಹಿ ವೆಂಟ್ ಟು ದ ಮ್ಯಾನ್ ಇನ್ ದ ಬೆಥೆಸ್ದಾ ಪೂಲ್, ಹಿ ಪರ್ಫಾರ್ಮ್ಡ್ ಅ ಮಿರಕಲ್. ಇಲ್ಲಿ ಸಮಾರ್ಯ ಸ್ತ್ರೀ ಹತ್ರ ಬಂದು ಸ್ವಾಮಿ ಹೇಳ್ತಾರೇನೆ ಅಂದರೆ, ನಾನು ನಿಂಗೆ ಕೊಡುವ ನೀರು ಕುಡಿದ್ರೆ ನಿಂಗೆ ಎಂದೂ ನೀರು ಅಡಿಕೆ ಆಗೋದಿಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ. ದ ಲಾರ್ಡ್ ಹ್ಯಾಸ್ ಕಮ್ ಟು ಸೀಕ್ ಆ್ಯಂಡ್ ಸೇವ್ ದ lost. He didn't come to condemn anybody. He didn't come to put down anybody. ನಾವು ಮನುಷ್ಯರೇ ಇನ್ನೊಬ್ಬರ ಪಾಪವನ್ನು ಯಾವಾಗಲೂ ನೆನಪಿಟ್ಕೊಳ್ತೇವೆ. ನಾವು ಮನುಷ್ಯರೇ ಇನ್ನೊಬ್ಬ ಮನುಷ್ಯ ನೋಡೋ ದೃಷ್ಟಿ ಬೇರೆ. ಆದರೆ we should really be thankful to God. We have a God. We have a God, our Abba Father, who says that I am mindful of you. ಈ ದಿನಗಳಲ್ಲಿ ಪ್ರಿಯರೇ, ಎಲ್ಲ ಕಡೆ ಏನಾಗ್ತದೋ ಇನ್ನು ಕೆಲವ್ರು ಹೇಳ್ತಾರೆ ಅಂದರೆ, ಈ ಕೊರೋನಾ ಹೋಗಿ ಇನ್ನೂ ಒಂದು ಭಯಂಕರ ಒಂದು ಕೊರೋನಾ ಬರುತ್ತೆ, ಈ ಕೊರೋನಾ ಇನ್ನೂ 2 ವರ್ಷವರೆಗೆ ಹೋಗುತ್ತೆ, ಇದು 6 ತಿಂಗಳು, ಏನೆಲ್ಲ ನ್ಯೂಸ್ಗಳನ್ನ ಕೇಳ್ತಾ ಇದೆ. ಈ ನ್ಯೂಸ್ಗಳನ್ನು ಕೇಳಿ ನಮಗೆ ಏನೂ ಆದರಣೆ ಆಗ್ತಾಯಿಲ್ಲ, ಇನ್ನೂ ಭಯನೇ ಆಗ್ತಾಯಿದೆ. ಆದರೆ ನಾವೆಲ್ಲ ನಮ್ಮ ದೃಷ್ಟಿಯನ್ನು ಎತ್ತಿ ಅವರನ್ನು ನೋಡಿದರೆ ನಮಗೆ ಭಯ ಆಗಲ್ಲ. ಯಾಕೆಂದರೆ ಅವರ ದೃಷ್ಟಿ ನಮ್ಮ ಮೇಲೆ ಇದೆ. ಟುಡೇ ವಿ ಆರ್ ಬ್ಲೆಸ್ಸೆಡ್ ಪೀಪಲ್ ಆನ್ ದಿ ಅರ್ತ್. ಬ್ಲೆಸ್ಸೆಡ್ ಪೀಪಲ್. ಪ್ರಿಯರೇ, ನಾವು ವಾಕ್ಯ ಕೇಳ್ತಾ ಇದ್ದಾವೆ, ಇಲ್ಲಿ ಕೇಳ್ತೇವೆ, ಇಲ್ಲಿ ಬಿಡ್ತೇವೆ. ಹಾಗೆ ಬೇಡ. ಲೆಟ್ ಅಸ್ ಟೇಕ್ ಗಾಡ್ ಬೈ ಹಿಸ್ ವರ್ಡ್. ಲೆಟ್ ಅಸ್ ನೋ ದ್ಯಾಟ್ ವಾಟ್ ಈ ಸೇಸ್ ಹಿ ವಿಲ್ ಡೂ ಇಟ್. ಭೂಮಿ ಆಕಾಶ ಅಳ್ದಿ ಹೋದರೂ ಆತನು ಮಾಡಿದ ವಾಗ್ದಾನಗಳಲ್ಲಿ ಒಂದೂ ಬಿದ್ದು ಹೋಗೋದಿಲ್ಲ. ಹಿ ಸೇಸ್ ಹಿ ವಾಸ್ ಮೈಂಡ್ಫುಲ್ ಆಫ್ ದೋಸ್ ಪೀಪಲ್, ಹಿ ಈಸ್ ಮೈಂಡ್ಫುಲ್ ಆಫ್ ಅಸ್. ಜನರನ್ನು ನೋಡೋದು ಬಿಡ್ರಿ, ಆತನನ್ನೇ ದೃಷ್ಟಿಸ್ರಿ, ನಮ್ಮ ಸಹಾಯ ಅವರಿಂದನೇ. ಪ್ರಾರ್ಥನೆ ಮಾಡುವ. ಸ್ವಾಮಿ, ಇನ್ನೊಂದು ಆವರ್ತೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಅದ್ಭುತವಾದ ರೀತಿಯಲ್ಲಿ ಸ್ವಾಮಿ ನೀವು ನಮ್ಮ ಮೇಲೆ ನಿಮ್ಮ ದೃಷ್ಟಿಯನ್ನು ಇಟ್ಟು ಸ್ವಾಮಿ ನಮ್ಮ ಕೂಗನ್ನು ಕೇಳಿ ಸ್ವಾಮಿ ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತೀರಿ. ಹೌದು ಸ್ವಾಮಿ, ನಾವು ಈ ಕಥೆಗಳು ನೋಡಿದಾಗ ಅವರೆಲ್ಲರೂ ಏಕಾಂಗಿಯಾಗಿದ್ದರು. ಯಾರೂ ಅವ್ರಿಗೆ ಕೇಳುವರಿರಲಿಲ್ಲ, ಯಾರೂ ಅವ್ರಿಗೆ ಫ್ರೆಂಡ್ಸ್ ಇರಲಿಲ್ಲ, ಅವರ ಕುಟುಂಬದವರು ಅವರ ಜೊತೆ ನಿಲ್ತಿರಲಿಲ್ಲ, ಯಾರೂ ಅವ್ರಿಗೆ ಸಹಾಯ ಮಾಡಲಿಕ್ಕೆ ಶಕ್ತರಿರಲಿಲ್ಲ. ಬಟ್ ಯೋರ್ ಐಸ್ ವರ್ ಅಪಾನ್ ದೆಮ್. ಸ್ವಾಮಿ, ಅವರ ಮೇಲೆ ನಿಮ್ಮ ದೃಷ್ಟಿ ಇತ್ತು ಸ್ವಾಮಿ. ಬೆಥೆಸ್ದಾ ಪೂಲಲ್ಲಿ ಇರುವ 38 ವರ್ಷದಿಂದ ಸ್ವಾಮಿ ಇಷ್ಟೋ ಜನರಿಗೆ ಅವನ ಕಣ್ಣು ಮುಂದೆ ವಾಸಿಯಾಗಿರಬೇಕು. ಆದರೆ ಅವನು ನಿರಾಶೆಗೊಂಡು ಅಯ್ಯೋ ನಾನು ಇಲ್ಲೇ ಇದ್ದೇನೆ ಅಂತ ಒಂದು ಮುರ್ದವಾದ ಮನಸ್ಸಿಂದ ಅವ ಕೂತಿರುವಾಗ ಸ್ವಾಮಿ ನಿಮ್ಮ ದೃಷ್ಟಿ ಅವನ ಮೇಲೆ ಇತ್ತು. ಅದಕ್ಕೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಈ ಸಮಯದಲ್ಲಿನೂ ಅನೇಕರು ಹೋಪ್ಸನ್ನು ಬಿಟ್ಟಿರ್ಬೋದು, ಅನೇಕರು ಒಂದು ನಿರಾಶೆಯ ಒಂದು ಸ್ಥಿತಿಯಲ್ಲಿ ಇದ್ದಿರ್ಬೋದು, ಅನೇಕರು ಏನು ಆಗ್ಬೋದು ಮುಂದೆ ಅಂತ ಆಲೋಚನೆ ಮಾಡ್ಕೊಂಡಿದ್ದಿರ್ಬೋದು. ಅಂಥ ಸಮಯದಲ್ಲಿ ಸ್ವಾಮಿ ಈ ವಾಕ್ಯ ಅವ್ರಿಗೆ ಆದರಣೆ ಕೊಡಲಿ, ಅವ್ರಿಗೆ ಕಟ್ಟಲಿ. ಲೆಟ್ ದೆಮ್ ನೋ ವಿ ಹ್ಯಾವ್ ಅವರ್ ಅಬ್ಬಾ ಫಾದರ್ ಹೂ ಈಸ್ ಮೈಂಡ್ಫುಲ್ ಆಫ್ ಅಸ್. ಅವ್ರು ನಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ, ನಮ್ಮ ಬಗ್ಗೆ ಚಿಂತೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರು ನಮ್ಮ ಜೀವನದಲ್ಲಿ ಅದ್ಭುತ ಮಾಡ್ತಾರೆ. ಈ ಒಂದು ನಂಬಿಕೆಯಿಂದ ನಾವೆಲ್ಲರೂ ಮುಂದೆ ಸಾಗುವಂಗೆ ನಮಗೆ ಕೃಪೆ ಕೊಡಬೇಕಂತ ಪ್ರಾರ್ಥಿಸ್ತಾರೆ. ಸ್ವಾಮಿ, ವಾಕ್ಯವನ್ನು ಕೇಳ್ತಾ ನಮ್ಮ ಒಳಗೆ ನಂಬಿಕೆ ಹೆಚ್ಚಾಗಲಿ. ಬಿಕಾಸ್ ಯೋರ್ ವರ್ಡ್ ಸೇಸ್ ದಟ್ ಫೇತ್ ಇನ್ಕ್ರೀಸಸ್ ಬೈ ಹಿಯರಿಂಗ್ ಆ್ಯಂಡ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ದಿನನಿತ್ಯ ನಾವು ವಾಕ್ಯ ಕೇಳ್ತಾ ಇದ್ದೇವೆ. ನಮ್ಮ ನಂಬಿಕೆ ದೃಢವಾಗಲಿ, ನಮ್ಮ ನಂಬಿಕೆ ಇನ್ನೂ ನಿಮ್ಮ ವಾಕ್ಯದಲ್ಲಿ ಸ್ಥಿರವಾಗಿ ಆಗಲಿ ಸ್ವಾಮಿ. ನಾವು ಬರೀ ಕೇಳುವರಾಗದೆ ಸ್ವಾಮಿ, ನಾವು ಈ ವಾಕ್ಯಗಳನ್ನು ಕೇಳಿ ನಂಬಿಕೆಯಲ್ಲಿ ಗಟ್ಟಿಯಾಗಿ ನಿಲ್ತು ಏನೇ ಬರಲಿ ನನ್ನ ದೇವರು ನನ್ನ ಸಂಗಡ ಇದ್ದರೆ ಅಂತ ನಾವು ಧೈರ್ಯವಾಗಿ ನಿಲ್ಲುವಂಗೆ ನಮಗೆ ನಮ್ಮ ಕುಟುಂಬಗಳಿಗೆ ನೀವು ಆಶೀರ್ವಾದ ಮಾಡಬೇಕಂತ ಪ್ರಾರ್ಥಿಸಿ. ಪ್ರೋಗ್ರಾಮ್ ನೋಡೋರು ಎಲ್ಲರ ಮೇಲೆ ನಿಮ್ಮ ಹಸ್ತ ಬರಲಿ ಅಪ್ಪ. ಎನ್ಕರೇಜ್ ದೆಮ್, ಬಿಲ್ಡ್ ದೆಮ್. ಲೆಟ್ ನಾಟ್ ಒನ್ ಬಿ ಡಿಪ್ರೆಸ್ಡ್, ಲೆಟ್ ನಾಟ್ ಒನ್ ಬಿ ಫುಲ್ ಆಫ್
anxiety, but Lord, let your peace that passeth all understanding rule and reign everybody's heart, oh God. ಎಲ್ಲ ಕುಟುಂಬಗಳನ್ನು ನೀವು ಆಶೀರ್ವಾದ ಮಾಡ್ತೀರಿ ಅಂತ ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ.